ಆಗುತ್ತಾನೆಯಾ? ಆಗುತ್ತಾನಮ್ಮ? ನೀರೇ ಇದ್ದಿದ್ರೆ ಆಗ್ತಿತ್ತ, ಗಾಳಿ ಇದ್ದಿದ್ರೆ ಆಗ್ತಿತ್ತ. ನಮ್ಮ ಶರೀರದಲ್ಲಿ ಎಷ್ಟು ವಿಜ್ಞಾನ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. ಕಣ್ಣು ಮುಚ್ಕೊಂಡ್ರೆ ಏನೂ ಕಾಣಲ್ಲ, ತೆಗೆದ್ರೆ ಏನೇನೋ ಕಾಣಲ್ಲ. ಆ ಥರ ಯೋಚನೆ ಮಾಡ್ಬೇಕು ನೀವು. ಇದು ಹೇಗೆ, ಇದೆಲ್ಲ ಹೇಗೆ ಬಂದಿದೆ ಅಂತ. ಕಣ್ಣು ಮುಚ್ಕೊಂಡಿದ್ರೆ ನಿಮ್ಗೆ ಏನಾದ್ರು ಸಂತೋಷ ಕೊಡ್ತಾ? 24 ಗಂಟೆ ಹೊತ್ತು ಕೊಡುತ್ತಾ? ಕಣ್ಣು ತೆರೆದಾಗ ಎಲ್ಲರೂ ನೋಡ್ತೀಯ, ಏನೇನೋ ಇದೆ. ನಿನ್ನ ಫ್ರೆಂಡ್ಸ್ಗಳೆಲ್ಲ, ಬೇರೆ ಬೇರೆ ಫ್ರೆಂಡ್ಸ್ಗಳನ್ನೆಲ್ಲ ಕಂಡು ಹಿಡಿತೀಯ, ಅವ್ರ ಜೊತೆ ಮಾತಾಡ್ತೀಯ, ಅವ್ರ ಜೊತೆ ಓಡಾಡ್ತೀಯ, ಎಲ್ಲ ಮಾಡ್ತೀಯ. ಈ ಎಲ್ಲ ಶಕ್ತಿಗಳನ್ನು ಮಾನವನಿಗೂ ಕೆಲವು ಪ್ರಾಣಿಗಳಿಗೆ ನಮಗಿಂತ ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾನೆ. ಇದೆಲ್ಲ ಇರೋದ್ರಿಂದ ಈ ಭೂಮಿ ಒಂದು ಬಹಳ ದೊಡ್ಡ ವಿಷಯ. ಇದನ್ನು ಹಾಳು ಮಾಡೋದಕ್ಕೆ ಯುದ್ಧಗಳಾಡೋದು, ಅದು ಮಾಡೋದು, ಇದೆಲ್ಲ ಮಾಡಿದರೆ ದೇವರು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನಾಶ ಆಗೋಗುತ್ತೆ. ಒಂದು ನಿಮಿಷ ಯೋಚನೆ ಮಾಡಿ, ಕಣ್ಣು ಮುಚ್ಕೊಂಡ್ಬಿಟ್ರೆ ಏನಾಗುತ್ತೆ? ಕಣ್ಣೇ ಇದ್ದಿದ್ರೆ ಉಸಿರಾಡೋಕ್ಕಾಗ್ತಿದ್ರೆ ಏನಾಗುತ್ತೆ? ನಡೆಯೋದಕ್ಕಾಗ್ತಿದ್ರೆ ಏನಾಗುತ್ತೆ? ಇವೆಲ್ಲ ಯೋಚನೆ ಮಾಡಿದರೆ ಆ ದೇವರು ಈ ಎಲ್ಲ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಭಾಳ ದೊಡ್ಡ ಶಕ್ತಿ ಅದು. ಅದನ್ನು ದಿನವೂ ನೆನೆಸ್ಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಪ್ರತಿದಿನವೂ ಶಾಲೆಗೆ ಬಂದು ಮನೆಗೆ ಹೋಗುವಷ್ಟರೊಳಗೆ ನಿಮ್ಮ ತಂದೆ ತಾಯಿ ಹತ್ರ ಇವತ್ತು ಇದೆಲ್ಲ ಹೇಳ್ಕೊಟ್ರು, ಇದು ನನಗೆ ಗೊತ್ತಾಯಿತು ಅಂದ್ರೆ ನಿಮ್ಮ ತಂದೆ ತಾಯಿನೂ ಕೂಡ ಅದನ್ನೇ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಕೊಟ್ಟು, ಇಲ್ಲ ಹೌದು ಹೌದು ನಿಜ ಇದೆಲ್ಲ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರೋದು ಅಂತ ಅವರು ಸಂತೋಷ ಪಡ್ತಾರೆ. ಹಾಗೆ ಓದುವಾಗ ದಿನವೂ ಕೂಡ ಏನೇನು ಹೊಸದಾಗಿ ಕಲ್ತ್ಕೊಳ್ತೀವಿ ಅಂತಕ್ಕಂಥ ಅಭಿಪ್ರಾಯ ನಿಮ್ಮಲ್ಲಿರಬೇಕು. ಯಾವ ಹೊಸ ವಿಷಯ ನೋಡಿದ್ರೂ ಕೂಡ ಟೀಚರ್ಸನ್ನು ಕೇಳಿ ಇದು ಹೇಗಾಯಿತು ಅಂತ ಕೇಳಬೇಕು. ಆ ರೀತಿ ನಿಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ವೈಜ್ಞಾನಿಗಳು ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಷಯವನ್ನೇ ಎಲ್ಲ ಕಂಡುಹಿಡಿದ್ರು. ಈಗ ನಿಮ್ಮನ್ನು ಕೇಳಿದರೆ ನೀರು ಅಂದರೆ ಎಲ್ಲರೂ ಜಲಜನಕ ಆಮ್ಲಜನಕ ಎರಡೂ ಸೇರಿ ನೀರಾಗಿದೆ ಹೇಳ್ತಿರಲ್ವ ನೀವು? ಜಲಜನಕ ಕಣ್ಣು ಕಾಣುತ್ತಾ? ಆಮ್ಲಜನಕ ಕಾಣುತ್ತಾ? ಅದೆರಡೂ ಸೇರಿಬಿಟ್ರೆ ನೀರು ಕಾಣುತ್ತಲ್ವ? ಇಂಥದ್ದು ಬೇಕಾದಷ್ಟು ವಿಷಯಗಳು ನಡೀತಾ ಇದೆ ಪ್ರಪಂಚದಲ್ಲಿ. ಅದೆಲ್ಲ ಇರೋದ್ರಿಂದ ನಾವೆಲ್ಲರೂ ಕೂಡ ಏನು ಬೇಸರವಿದೆ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವಾಗಿದೆ. ಹಾಗೆ ಶಿಕ್ಷಣ ಕೊಡ್ತಿರ್ತಕ್ಕಂಥದ್ದು ನಮ್ಮ ದೇಶವನ್ನು ಚೆನ್ನಾಗಿ ಕಾಪಾಡಿಕೊಂಡು, ನಮ್ಮ ಭೂಮಿಯನ್ನು ಸರಿಯಾಗಿ ರಕ್ಷಿಸಿಕೊಂಡು, ನಮ್ಮ ತಂದೆ ತಾಯಿಗಳು, ನಿಮ್ಮ ಫ್ರೆಂಡ್ಸು, ಎಲ್ಲ ಪ್ರಾಣಿಗಳು, ಇವುಗಳೆಲ್ಲರ ಮೇಲೂ ಕೂಡ ನೀವು ಒಂದು ವಿಷಯ ಇಟ್ಕೊಂಡು ನೀವು ಯೋಚನೆ ಮಾಡ್ತಾ ಎಲ್ಲವನ್ನು ತಿಳ್ಕೊಂಡ್ರೆ ಅದು ದೊಡ್ಡ ವಿಜ್ಞಾನ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಈಗಲೇ ನಮಗೂ ಕೂಡ ಒಂದು ಗ್ಲಾಸ್ ಇಟ್ಕೊಂಡು ಒಂದು ಲೆನ್ಸ್ ಕೊಟ್ಬಿಟ್ರೆ ಇಟ್ಕೊಂಡ್ಬಿಟ್ಟು ಈ ಅಕ್ಷರ ಎಷ್ಟು ದೊಡ್ಡದಾಗಿ ಕಾಣುತ್ತೆ ನೋಡು, ಇದ್ರಲ್ಲಿ ನೋಡಿದ್ರೆ ಅಂತ. ನಿಮ್ಮ ಕಣ್ಣಲ್ಲಿ ಕಾಣ್ತಿರ್ತಕ್ಕಂಥದ್ದು ಎಷ್ಟು ವಿಷಯಗಳಿದೆ, ಹೇಗಿದೆ ಅದು, ಶೇಪು, ಸೈಜು, ಕಲರು ಎಲ್ಲ ಗೊತ್ತಾಗುತ್ತೆ ಅಲ್ವೇ? ಇದು ಯಾವಾಗ ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಅಂದರೆ ವಿಜ್ಞಾನ ಶಾಲಾ ಕಾಲೇಜುಗಳಲ್ಲಿ ಹೇಳಿಕೊಟ್ರೆ ಆವಾಗ ನೀವು ಯೋಚನೆ ಮಾಡತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಹೌದಲ್ವಾ? ಒಂದು ಲೆನ್ಸ್ ಇಟ್ಕೊಂಡ್ಬಿಟ್ಟು ಹತ್ತಿರ ಇಟ್ಟರೆ ಒಂದು ಸೈಜ್ ಕಾಣುತ್ತೆ, ಸ್ವಲ್ಪ ಮೇಲೆ ತೆಗೆದುಕೊಂಡ್ರೆ ಇನ್ನೊಂಥರ ಸೈಜ್ ದೊಡ್ಡದಾಗಿ ಕಾಣುತ್ತೆ. ನಮಗೆ ಅಕ್ಷರ ಕಾಣ್ತಿದ್ರು ಕನ್ನಡಕ ಹಾಕೊಂಡ್ಬಿಟ್ರೆ ಎಲ್ಲ ಕಾಣುತ್ತೆ. ವಿದ್ಯಾಭ್ಯಾಸ ಅಂದರೆ ದೇವರು ಕೊಟ್ಟಿರ್ತಕ್ಕಂಥ ಶಕ್ತಿಗಳನ್ನು ಯಾವ ರೀತಿ ನಾವು ನಮ್ಮ ಸೌಖ್ಯಕ್ಕೋಸ್ಕರ ಉಪಯೋಗಿಸ್ಕೋಬಹುದು, ಸಂತೋಷವಾಗಿ ಜೀವನ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡು ವಿದ್ಯಾಭ್ಯಾಸ ನಡೆಸಿ. ಆದರೆ ಏನು ಮಾಡಬೇಕು? ಪ್ರತಿದಿನವೂ ಶಾಲೆಗೆ ಬಂದಾಗ ಟೀಚರ್ಸ್ ನಿಮಗೆ ಏನೇನು ಹೇಳ್ಕೊಡ್ತಾರೆ, ನೆನ್ನೆ ಏನು ಹೇಳಿಕೊಟ್ರು, ಇವತ್ತೇನು ಹೇಳಿಕೊಟ್ರು, ನೆನ್ನೆಗೂ ಇವತ್ತಿಗೂ ಏನು ವ್ಯತ್ಯಾಸ ಇದೆ, ನಾವು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದೀವಾ, ಇದೆಲ್ಲ ಗೊತ್ತಾಗುತ್ತೆ. ಈ ಪ್ರಪಂಚದಲ್ಲಿ ಏನೇನಿದೆ ಅನ್ನೋದು ಸರ್ವಸ್ವವನ್ನು ತಿಳ್ಕೊಳ್ಳುವಂಥ ಶಕ್ತಿ ನಿಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ದೇವರು. ಆದ್ದರಿಂದ ನೀವೆಲ್ಲ ಶಾಲೆಗೆ ಬಂದು ಶಾಲೆಯಲ್ಲಿ